ಮುಚ್ಚಿ ನಮ್ಮನ್ನು ಸಂಪೂರ್ಣವಾಗಿ ದೇವರ ಕರೆಗೆ ಒಪ್ಪಿಸಿಕೊಡೋಣ. ಈ ಸಾಯಂಕಾಲದ ಸಮಯದಲ್ಲಿ ದೇವರು ತಾನೇ ನಮ್ಮನ್ನು ಶಕ್ತವಾಗಿ ಅವನ ನಾಮದ ಮಹಿಮೆಗಾಗಿ ಉಪಯೋಗಿಸುವಂಥ ರೀತಿಯಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಬದಲಾಗುವಂತೆ ನಾವು ದೇವರನ್ನು ಕೇಳೋಣ. ಬೆಳಗ್ಗೆ ಇದ್ದಂಥ ಆ ಸಾನ್ನಿಧ್ಯಕ್ಕಿಂತ ಇನ್ನೂ ಅಧಿಕವಾದಂಥ ರೀತಿಯಲ್ಲಿ, ಇವನ್ ಮೋರ್ ಗ್ಲೋರಿಯಸ್, ಪರಿಶುದ್ಧಾತ್ಮ ನಮ್ಮನ್ನು ತುಂಬಿಸ್ಲಿ, ಪರಿಶುದ್ಧಾತ್ಮ ನಮ್ಮನ್ನು ತುಂಬಿಸ್ಲಿ. ಈ ಸಂಧ್ಯಾ ವೇಳೆಯಲ್ಲಿ ಪರಿಶುದ್ಧಾತ್ಮನು ಕೆಲವರನ್ನ ಇನ್ನೂ ಅಧಿಕವಾಗಿ ಉಪವಾಸದಲ್ಲಿ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ತಿರುವಂಥ ನೀನು, ದೇವರಿಂದ ಏನಾದರೂ ಹೊಂದ್ಕೊಳ್ಬೇಕಂತಿರುವಂಥ ನೀನು, ನಿನ್ನ ಜೀವಿತ ಇದ್ದಂಥ ರೀತಿಯಲ್ಲಿರೋದಿಲ್ಲ. ಅಲ್ಪ ಸಮಯ ದೇವರಿಗೆ ಸ್ತೋತ್ರ ಮಾಡಿ ಮಕ್ಕಳೇ. ಅನ್ಯ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರವನ್ನು ಮಾಡ್ರಿ. ಅನ್ಯ ಭಾಷೆ ಗೊತ್ತಿಲ್ಲದಿರುವವರು ಕೇಳ್ರಿ, ದೇವರೇ ನನ್ನ ನಾಲಿಗೆಯಲ್ಲಿ ನಿನ್ನ ಶಬ್ದ ಚೆಲ್ಲಿಸಲಿ, ನನ್ನೊಟ್ಟಿಗೆ ಮಾತನಾಡು ಎಂಬುದಕ್ಕೆ ಹೇಳ್ರಿ, ನನ್ನೊಟ್ಟಿಗೆ ಮಾತನಾಡು ಎಂಬುದಕ್ಕೆ ಹೇಳ್ರಿ. ನಾನಿದ್ದಂಥ ಪರಿಸ್ಥಿತಿಯಲ್ಲಿ ಇರಲಿಕ್ಕೆ ನನಗೆ ಇಷ್ಟ ಇಲ್ಲ, ನನ್ನ ಜೀವಿತ ಬದಲಾಗಬೇಕು. ದೇವರೇ ಪ್ರವಾದನಾತ್ಮಕವಾಗಿ ನನ್ನೊಟ್ಟಿಗೆ ಮಾತನಾಡು ಎಂಬುದಕ್ಕೆ ಹೇಳ್ರಿ. ಅವನು ನೋಡಿ ಕೇಳ್ರಿ, ಯೇಸುವೇ ನಾನು ನಿನ್ನ ಶಬ್ದ ಕೇಳಬೇಕು, ನಾನು ನಿನ್ನ ಶಬ್ದ ಕೇಳಬೇಕು. ವಾವ್, ವಾಟ್ ಎ ಬ್ಯೂಟಿಫುಲ್ ಪ್ರೆಸೆನ್ಸ್ ಇನ್ ದಿಸ್ ಪ್ಲೇಸ್. ಕಮ್ ಆನ್ ಚರ್ಚ್, ರೆಸ್ಪಾಂಡ್ ಟು ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನಿಗೆ ನೀವು ಪ್ರತಿಕ್ರಿಯಿಸ್ರಿ. ಅವನು ನಿಮ್ಮನ್ನು ಕೆಲವರನ್ನ ತುಂಬುತ್ತಾ ಇದ್ದಾನೆ, ಖಾಲಿಯಾದಂಥ ನಿನ್ನನ್ನು ತುಂಬುತ್ತಾ ಇದ್ದಾನೆ. ನಿನ್ನ ಪ್ರಾರ್ಥನೆ ಶೈಲಿ ಬದಲಾಗ್ತದೆ. ಆ ಕಡೆ ಈ ಕಡೆ ನಿಮ್ಮ ಗಮನ ಹೋಗೋದು ಬೇಡ. ಅವ್ರು ಆರಾಧನೆ ಮಾಡ್ತಾ ಇದ್ದಾರ, ಇವ್ರು ಆರಾಧನೆ ಮಾಡ್ತಾ ಇದ್ದಾರೆ, ನಿನಗೆ ಬೇಡ. ನಿನ್ನ ಮುಂದೆ ಯೇಸು ಇದ್ದಾನೆ, ನಿನ್ನ ಮುಂದೆ ಯೇಸು ಇದ್ದಾನೆ, ನಿನ್ನ ಮುಂದೆ ಯೇಸು ಇದ್ದಾನೆ. ಆ ಯೇಸುವನ್ನು ನೋಡಿ, ಅಪ್ಪ ನನಗೆ ನಿನ್ನ ಮಹಿಮೆ ಬೇಕಪ್ಪ, ನನಗೆ ನಿನ್ನ ಸಾನ್ನಿಧ್ಯ ಬೇಕಪ್ಪ, ನನ್ನ ಜೊತೆ ಮಾತನಾಡು, ನನ್ನ ಜೊತೆ ಮಾತನಾಡು. ಕಮಾನ್. ವಾಡಿಕೆ ಪ್ರಕಾರವಾಗಿ ಎಲ್ಲ ರೀತಿಯಲ್ಲೂ ದೇವರನ್ನು ಎಕ್ಸ್ಪೆಕ್ಟ್ ಮಾಡುವಂಥ ರೀತಿಯಲ್ಲಿ ಈ 3 ದಿನ ಎಕ್ಸ್ಪೆಕ್ಟ್ ಮಾಡಬೇಡ್ರಿ. ಕೆಲವೊಂದು ಅನ್ಯಾಚುರಲ್ ಆಗಿ, ಕೆಲವೊಂದು ಸೂಪರ್ ನ್ಯಾಚುರಲ್ ಆಗಿ ದೇವರಾತ್ಮನು ಇಲ್ಲಿ ಪ್ರವರ್ತಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಸಾಮಾನ್ಯವಾದಂಥ ಸಾನ್ನಿಧ್ಯವಲ್ಲ ಇಲ್ಲಿ ಚಲಿಸ್ತಾ ಇರೋದು. ಈ ಸಾನ್ನಿಧ್ಯದ ಒಳಗಡೆ ಕೆಲವೊಂದು ಟೆಸ್ಟ್ ಮನಿಗಳನ್ನು ದೇವರಾತ್ಮನು ಉಂಟು ಮಾಡ್ತಾ ಇದ್ದಾನೆ. ಕೆಲವೊಂದು ರಿಪೋರ್ಟ್ಗಳು ಚೇಂಜ್ ಆಗ್ತಾ ಇದೆ, ಕೆಲವೊಂದು ಮನುಷ್ಯನ ರಿಪೋರ್ಟ್ಗಳು ಚೇಂಜ್ ಆಗ್ತಾ ಇದೆ. ಓ ರಸಮ ರೆಶತ್ ಹೊರಗಡಂತಲರಗಡ ಚೂಡಾರಂಶಂತಲವೈಡಲ್ ಪ್ರೌದಗಡಂತಲರಗಡ. ಅಲ್ಪ ಸಮಯ ಯಾರು ಮೌನವಾಗಿರದೆ ಶಕ್ತವಾಗಿ ಓ ಲರಾಮ್ ಸಿಥಿರಾಮ್ ಶತ ಲರಾಸಿಯಾಂ ತೂರೆ ರಿಂ ಶತಿ ಓರಾ ಶತಿ ರಮ ಸತಿ ಲರಗಡಂತಲರಗದೆ. ನಿರ್ವಂದ ಓರಾ ಶತುಲ ರಮಸಿಯಾಂ ತಿಲ್ಲೆ ಮೆರೆಗಡಂತಲರಗಡ. ನಿರ್ವಂದ சூழ்நிலை மாறுமே, முடியாததும் சாத்தியமாகுமே. நீர் வந்தா சூழ்நிலை மாறுமே, முடியாததும் சாத்தியமாகுமே. நிறைவே நீர் வாருமே, நிறைவே நீர் வேண்டுமே, நிறைவே நீர் போதுமே. ஆவியானவரே நிறைவே நீர் வாருமே, நிறைவே நீர்
வேண்டுமே நிறைவே நீர் போதுமே ஆவியானவரே. பரிசுத்தனே நீ பாரையா, பரிசுத்தனே நீ ಬೇಕಯ್ಯ, ಪರಿಶುದ್ಧನೇ ನೀ ಸಾಕಯ್ಯ. ಪರಿಶುದ್ಧಾತ್ಮನೇ ಪರಿಶುದ್ಧನೇ ನೀ ಬಾರಯ್ಯ, ಪರಿಶುದ್ಧನೇ ನೀ ಬೇಕಯ್ಯ, ಪರಿಶುದ್ಧನೇ ನೀ ಸಾಕಯ್ಯ. ಪರಿಶುದ್ಧಾತ್ಮನೇ ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ ಪರಿಶುದ್ಧನೇ 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 ಪರಿಶುದ್ಧಾತ್ಮನೇ. ನೀ ಬಂದರೆ ಎಲ್ಲ ಸಾಧ್ಯವೇ, ಶಕ್ತವಾಗಿ ಅಸಾಧ್ಯವೂ ಸಾಧ್ಯವಾಗುತ್ತೆ. ನೀ ಬಂದರೆ ಎಲ್ಲ ಸಾಧ್ಯವೇ, ಅಸಾಧ್ಯವೂ ಸಾಧ್ಯವಾಗುತ್ತೆ. ಪರಿಶುದ್ಧನೇ ನೀ ಬಾರಯ್ಯ, ಪರಿಶುದ್ಧನೇ ನೀ ಬೇಕಯ್ಯ, ಪರಿಶುದ್ಧನೇ ನೀ. ಓ ಪರಿಶುದ್ಧಾತ್ಮನೇ ಪರಿಶುದ್ಧನೇ ನೀ ಬಾರಯ್ಯ, ಪರಿಶುದ್ಧನೇ ನೀ ಬೇಕಯ್ಯ, ಪರಿಶುದ್ಧನೇ. ಓ ರಾಮ ಶಕತುಲ ರಸಿಯಾಂತೆ ರಾಮ ದೂರಗಡಾಂ ಥಲ್ಲ ರಾಮ ಶತೆ ರೋಷಂ ಥಲ್ಲ ರಾಮ ದೂರಗಡಾಂ ಥಲ್ಲಿದೆ ಆಚಾಡ ರಾಮ ಶಕತುಲ ರಸಿಯಾಂ ಥಲ ವೈಡಲ್ ಥೌದಗಡ ಚೂಡರಗಡಾಂ ಥಲ್ಲಿ ಮರಾಮ ಶಂಥಲರಗಡಾಂ ಚೂಡರಗಡ ರೋಸಿಯಾಂ ಥೇಲ ಮಶಥೇಲರಗೆ ವಿಲ್ಲ ಮರಗಡಾಂ ಥಲರಗದೆ ಚೂಡರಗ ತುಲಮ ಸಿಯಾಂ ಥೆಲೆದೆ ದೀರಾಸತೆ ರಾಮ ಜೂಡಾ ದೀರಾಶತೇರ ಜೂಡಾ ದಲ್ಲೆ ಜೂಡಾ ಜಗದಾಂ ದೀರಿ ಶತೆ ರಸಿ ರಿಕ ಮಧುರ ಸಿಯಾಂ ದಿಲಾಸತೆ ರೊಕೋ ಸೀದಿರಾಂ ಶಂದೆ ಜೂಡಾ ಸತೆ ರಾಮ ದೂರ ಮಾಶತೆ ಓರಿ ರಾಮ್ ಸಿಯಾಂ ದಲ್ಲೆ ಶತೆ ಜೂಡಾ ರಾಸಿತೆ ಮರಾಂ ಧೀರ ಮಾಶತೆ ರಾಮ್ ದುರಾಶತೆ ರೆಗೆದೆ ಓರಿ ಮಾರಾಂ ಧೀರ ಖುಲಾ ರಥೆಲೆ ಬೀದಲಾ ಸತೆಲೆ ಮೇದೆಲೆ ತೆಲೆದೆ ಜೂಡಾ ರಾಮ ಧೀರಾ ಸತೆ ರಾಮ್ ಶಂಧು ಉರಿಕೆ ದೇರೆ ಮೇರೆ ರಾಸತೆ ರಮ ಓ ಜಿರಾ ದೇರೆ ಮೇ ಶತೆ ರಾತೆಲ ರಮದೆ ರಿಂಶತೆ ಕೆದೆರೆ ಓ ಜೂಡಾ ನಿರಾ ದಿನಾ ರಸತೆ ರೇ ಜದಲೆ ರೆ ಕೆಲೆ ದೇರೆ ಬೆರೆ ರೆ ಬೆಟೆಲೆ ಜೂಡಾ ರಾಮ ಧೀರಾ ಸತೆಲೆ ಮೇದೆಲೆ ಕೆ ದೂರ ಮಾಂದೆಲೆ ದೆ ಓ ಜೂಡಾ ರಾಮ ಧೀರಾ ಮಾಶತೆಲೆ ದೆ ದೆ ರುಗಡಾ ದಿ ರಾಮ ನೆಲೆ ಮೇ ರೆ ಶಹು ಧೀರಾ ಧೀರಾ ಶತೆ ರುದಾ ರಾಮ ಧೀರಾ ಸತೆಲೆ ಮೇದೆಲೆ ಕೆ ದೂರ ರಮದೆಲೆ ಶತೆ ಓರು ಕುರಿ ಮದಾಸಿಯಾಂ ಧೀರಮ ಶತೆ ರೇತೆ. ಕೆಲವರನ್ನ ದೇವರಾತ್ಮನು ಈ ಸಂಜೆಯ ಸಮಯದಲ್ಲಿ ಈ ರಾತ್ರಿಯ ವೇಳೆಯಲ್ಲಿ ಅವನಿಗೋಸ್ಕರವಾಗಿ ನೇಮಿಸುವಂತ ಕೆಲವೊಂದು ಸಮಯವನ್ನು ದೇವರಾತ್ಮನ ಬದಲಾಯಿಸ್ತಾ ಇದ್ದಾನೆ. ನನ್ನ ಆತ್ಮದಲ್ಲಿ ಪ್ರವಾದಿಸ್ತಾನೆ, ಮಕ್ಕಳೇ, ದೇವರಾತ್ಮ ನಿನ್ನೊಟ್ಟಿಗೆ ಮಾತನಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ದಾಹ ಇರುವವನ ಮೇಲೆ ಜೀವ ನದಿ ಸುರಿಯಲ್ಪಡುತ್ತದೆ. ನಿನ್ನ ಮೇಲೊಂದು ಪದ್ಧತಿ ಇದೆ, ನಿನ್ನ ಮೇಲೊಂದು ಆಶೀರ್ವಾದವಿದೆ. ಅದನ್ನು ತಪ್ಪಿಸಲಿಕ್ಕೆ ಯಾವ ಮನುಷ್ಯರಿಗೂ ದೇವರ ಅನುಮತಿ ಮಾಡೋದಿಲ್ಲ.
ಬೆಳಗ್ಗೆ ಇದ್ದವರು ಇವತ್ತು ಎಷ್ಟೋ ಜನ ಈ ಸಾಯಂಕಾಲದ ಸಮಯದಲ್ಲಿಲ್ಲ. ಆದರೆ ನೇಮಿಸಲ್ಪಟ್ಟಂಥ, ನಿಯೋಗಿಸಲ್ಪಟ್ಟಂಥ, ಕರೆಯಲ್ಪಟ್ಟಂಥ ನಿನ್ನನ್ನು ದೇವರಾತ್ಮನು ಈ ಸಾಯಂಕಾಲದ ಸಮಯದಲ್ಲೂ ಕೂಡ ನಿನ್ನೊಟ್ಟಿಗೆ ಮಾತನಾಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ನಿನ್ನ ಪರಿಸ್ಥಿತಿನ ಬದಲಾಯಿಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ನಿನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ನಿನ್ನ ಪ್ರಾರ್ಥನೆಯನ್ನು ಕೇಳಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಇವತ್ತು ನಾನೊಂದು ಮಾತನ್ನು ನನ್ನ ಆರಂಭದಲ್ಲಿ ನಾನು ಪ್ರವಾದಿಸಿ ಹೇಳ್ತೇನೆ. ಇಲ್ಲಿರುವಂಥವರ ಕೆಲವರ ಚರಿತ್ರೆಯನ್ನು ದೇವರಾತ್ಮನು ಈ ರಾತ್ರಿಯಲ್ಲಿ ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ಇದನ್ನು ಸ್ವೀಕಾರ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ಆದರೆ ಆತ್ಮದಲ್ಲಿ ನಾನು ಶಕ್ತವಾಗಿ ಇದನ್ನು ನಂಬುತ್ತೇನೆ, ನಾನು ದೃಢವಾಗಿ ನಂಬುತ್ತೇನೆ. ಇದನ್ನು ಎಷ್ಟು ಜನ ಈ ವಾಗ್ದಾನವನ್ನು ನೀವು ರಿಸೀವ್ ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ಆದರೆ ನನ್ನ ಪರಿಸ್ಥಿತಿ ಇವತ್ತು ರಾತ್ರಿಯಲ್ಲಿ ಕೆಲವೊಂದು ಬದಲಾಯಿಸಲಿಕ್ಕೆ ನನ್ನ ದೇವರಿಗೆ ಸಾಧ್ಯ ಇದೆ. ಒಂದೇ ಒಂದು ರಾತ್ರಿಯಲ್ಲಿ ಐಗುಪ್ತ ದೇಶದ ಆ ಗುಲಾಮತನವನ್ನು ದೇವರಾತ್ಮನು ನೀಗಿಸಿ ಅವರನ್ನ ಕಾನಾನ್ ದೇಶದ ಒಡಮಸ್ತನಾಗಿ ಮಾರ್ಪಡಿಸಲಿಕ್ಕೆ ನನ್ನ ದೇವರಿಗೆ ಸಾಧ್ಯವಾಗೋದಾದ್ರೆ ಈ ರಾತ್ರಿಯಲ್ಲಿ ಕೆಲವೊಂದು ಅದ್ಭುತಗಳನ್ನು ನನ್ನ ಕುಟುಂಬದಲ್ಲೂ ನನ್ನ ಜೀವಿತದಲ್ಲೂ ಮಾಡಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ನನ್ನ ಆತ್ಮದಲ್ಲಿ ಪ್ರವಾದಿಸ್ತೇನೆ, ನಿನ್ನನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಯಾವ ಮಂತ್ರವಾದಿಯ ಶಕ್ತಿಗೂ ದೇವರು ಅನುಮತಿ ಮಾಡಿಲ್ಲ. ನಿನ್ನನ್ನು ನಷ್ಟಪಡಿಸಲಿಕ್ಕೆ ಯಾವ ಪರಿಸ್ಥಿತಿಗೂ ದೇವರು ಅನುಮತಿ ಮಾಡಿಲ್ಲ. ನನ್ನ ಆತ್ಮದಲ್ಲಿ ಪ್ರವಾದಿ ಎಂಬ ಅಡಿಸ್ಥಾನದಲ್ಲಿ ಆ ಅಧಿಕಾರದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ. ನಿನ್ನ ಆಶೀರ್ವಾದವನ್ನು ತಡಿತಿರುವಂತಹ, ನಿನ್ನ ಸೌಖ್ಯವನ್ನು ತಡಿತಿರುವಂತಹ, ನಿನ್ನ ಸಮಾಧಾನವನ್ನು ತಡಿತಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳು, ಮರೆಯಾಗಿ ನಿಂತು ಹೋರಾಡಿಕೊಂಡಿರುವಂತ ಅಂಧಕಾರ ಶಕ್ತಿಗಳು, ಅದು ಹೊರಗಡೆ ಬರಲಿ ಯೇಸುವಿನ ನಾಮದಲ್ಲಿ. ಕಮಾನ್ 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 ಕಮಾನ್. ಓ ರಾಸಮದಿಲ್ಲ ರಬಶೆತೆಲೆ ಬೆರಕೆದೆಲ್ಲ ರಬಸಿಯಂ ತೆಲ್ಲಗದೆ ರಿಗಡಂ ತಲ ವೈದಲ್ ಪ್ರೌದಗಡಂ ತಲ ರಗಡಂ ಚುಡರಗಡ ರಾಸಿಯಾಂ ತೆ ಲರದಿಗ ರಮದು ರಶಂತೆ ಲಗಡಂ ತಲ ರಗಡ. ಕಮಾನ್ ಕಮಾನ್ ಚರ್ಚ್, ಕಮಾನ್ ಚರ್ಚ್. ರೆಸ್ಪಾಂಡ್ ಟು ದ ಹೋಲಿ ಸ್ಪಿರಿಟ್, ರೆಸ್ಪಾಂಡ್ ಟು ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಕರಗಳಿಗೆ ನಿಮ್ಮನ್ನು ಬಿಟ್ಕೊಡ್ರಿ, ಪರಿಶುದ್ಧಾತ್ಮನ ಕರಗಳಿಗೆ ನಿಮ್ಮನ್ನು ಬಿಟ್ಕೊಡ್ರಿ, ಪರಿಶುದ್ಧಾತ್ಮನ ಕರಗಳಿಗೆ ನಿಮ್ಮನ್ನು ಬಿಟ್ಕೊಡ್ರಿ. ದೇವರಾತ್ಮನು ನಿನ್ನನ್ನು ಈ ಸಮಯದಲ್ಲಿ ಮುಟ್ಟುತ್ತಾ ಇದ್ದಾನೆ. ದೇವರಾತ್ಮನು ಈ ಸಮಯದಲ್ಲಿ ನಿನ್ನನ್ನು ಮುಟ್ಟುತ್ತಾ ಇದ್ದಾನೆ. ದೇವರಾತ್ಮನು ಈ ಸಮಯದಲ್ಲಿ ನಿನ್ನನ್ನು ಮುಟ್ಟುತ್ತಾ ಇದ್ದಾನೆ. ಓ ರಾಮ್ ಶಾಧ ರಾಕ ಮಧುರ ಮಶಂತೆ ಲೆಕೆತೆ ರೋಷತೆ ರಗಡಂ ತಲ ವೈಡಲ್ ಪ್ರೌದಗಡ ರಿಖಡಂ ಶಂತಲ ವೈಡಲ್ ಪ್ರೌದಗಡಂ ತಲ ರಗಡ. ಓ ರಿಜಾಂ ದೀರಂ ಶಂತಲ ವೈಡಲ್ ಪ್ರೌದಗಡಂ ತಲ ರಗಡ. Come on, come on, come on, respond to the Holy Spirit. ಓ ರಗಡಂ ತಲ ವೈಡಲ್ ಪ್ರೌದಗಡ. ಮರೆಯಾಗಿ ನಿಂತು ಹೋರಾಡಿಕೊಂಡಿರುವಂಥ ಎಲ್ಲ ಅಂಧಕಾರ ಶಕ್ತಿಗಳು ಕಂಪ್ಲೀಟ್ ಆಗಿ ಅದು ಹೊರಗಡೆ ಬರಲಿ, ಕಂಪ್ಲೀಟ್ ಆಗಿ ಅದು ಹೊರಗಡೆ ಬರಲಿ. ಓ ರಾಶಾಂತಿ ಬಾರಾಸಿಟಿ ರಮರಗಡಂ ತಲ ವೈಡಲ್ ಪ್ರೌದಗಡ. ಇಲ್ಲಿ ಕೆಲವೊಂದು ಕಾರ್ಯಗಳನ್ನು ದೇವರಾತ್ಮನು ಮಾರ್ಪಡಿಸ್ತಾ ಇದ್ದಾನೆ. ಕೆಲವೊಂದು ಅದ್ಭುತಗಳನ್ನು ದೇವರಾತ್ಮನು ಇಲ್ಲಿ ಉಂಟು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿನ್ನ ಜೀವಿತವನ್ನು ಮುಟ್ಟಲಿಕ್ಕೆ ಅವನಿಗೆ ಸಾಧ್ಯ. ನಿನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಅವನಿಂದ ಸಾಧ್ಯ. ನಿನ್ನ ಜೀವಿತವನ್ನು ಉನ್ನತವಾಗಿ ಮಾರ್ಪಡಿಸಲಿಕ್ಕೆ ಅವನಿಂದ ಸಾಧ್ಯ. ಇದು ಮನುಷ್ಯರಿಂದ ಅಸಾಧ್ಯವಾದದ್ದೆಲ್ಲವೂ ಕೂಡ ದೇವರಿಂದ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಬರೆಯಲ್ಪಡ್ತಾ ಇದೆ. ಆ ವಾಕ್ಯವನ್ನು ಅಡಿಸ್ಥಾನದಲ್ಲಿ ಇಲ್ಲಿರುವಂಥ ಕೆಲವರ ಮೇಲೆ ದೇವರ ಶಕ್ತಿ ಈ ರಾತ್ರಿಯಲ್ಲಿ ಶಕ್ತವಾಗಿ ಇಳಿದು ಬರಲಿ. ಓ ಎಲ್ಲರೂ ಸ್ತೋತ್ರ ಮಾಡ್ರಿ, ಎಲ್ಲರೂ ಸ್ತೋತ್ರ ಮಾಡ್ರಿ. ಯಾರು ಮೌನವಾಗಿ ಇರಬೇಡ್ರಿ, ಯಾರು ಮೌನವಾಗಿ ಇರಬೇಡ್ರಿ. ಕೇಳ್ರಿ, ದೇವರೇ ನನ್ನೊಟ್ಟಿಗೆ ಮಾತನಾಡಿ ಎಂಬುದಾಗಿ ಕೇಳ್ರಿ. ಓ ರಾಸತಿಲ್ಲ ರಜಾದುಲ ಶದುಲ ರಮಧುರ ಮದಿಲ ರಗಡಂ ದಲ್ಲ ಮರಶತಿ ಓ ರೆದಿಲ ರಾಶಕು ದಲ್ಲ ರಂಧೀರಂ ದಲ್ಲ ರಗಡಂ ಜುಡರಗಡ ತಲ್ಲ ರಗದೆ ರಿಗಡಂ ದಲ್ಲ ರಗಡಂ ಶಂತೆ ಮರಗಡ ಮಧುರಗಡ. ಓ ರಮಶಂ ತಿಲ ರಸಿಯಂ ತಿಲ್ಲ ಮರಗಡಂ ತಲ್ಲ ರಗಡಂ ಶಂ ತಲ್ಲ ರಗದೆ ಓ ರಮಶಂ ತಲ್ಲ ರಗಡಂ ಶಂ ತಲ್ಲ ರಗಡಂ ತಲ್ಲ ರಗದ. Ramasuduru Arashatarasia Orasati Urukula Marashatula Raziant Oramadira Shatorada. ಎಸ್, ಕೆಲವರನ್ನ ದೇವರಾತ್ಮನಿಗೆ ಮುಟ್ಟುತ್ತಾ ಇದ್ದಾನೆ. ದ ಹೋಲಿ ಸ್ಪಿರಿಟ್ ಎನ್ಕೌಂಟರ್ ಸಂಭವಿಸಲಿಲ್ಲ. ಪರಿಶುದ್ಧಾತ್ಮನೊಟ್ಟಿಗೆ ಕೆಲವೊಂದು ಸಂಬಂಧವನ್ನು ಇವತ್ತು ನಿಖರಪಡಿಸ್ಕೊಡ್ರಿ.
ಇಷ್ಟು ದಿವಸ ಅವನೊಟ್ಟಿಗೆ ಬಿಟ್ಟು ಜೀವಿಸಿದಂಥ ಜೀವಿತ ಸಾಕು ಮಕ್ಕಳೇ. ಇವತ್ತು ದೇವರಿಂದ ನನ್ನ ಜೀವಿತ ಕೆಲವೊಂದು ಹಂತಗಳು ಬದಲಾಗಲಿ ಎಂಬುದಾಗಿ ಮನಸ್ಸಿರೋರು ಮಾತ್ರ ದೇವರ ಸಮ್ಮುಖದಲ್ಲಿ ಅವನೊಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ರಿ. ಅವನೊಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ರಿ. ಅವನೊಟ್ಟಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ರಿ. ಎಸ್, ನಿನ್ನ ಶಬ್ದವನ್ನು ಕೇಳುವಂತ ಒಬ್ಬ ದೇವರಿದ್ದಾನೆ. ನಿನ್ನ ಮೊರೆಯನ್ನು ಕೇಳುವಂತ ಒಬ್ಬ ದೇವರಿದ್ದಾನೆ. ನಿನ್ನ ಕಷ್ಟಗಳಿಗೆ ಪ್ರತಿಕ್ರಿಯಿಸುವಂತ ಒಬ್ಬ ದೇವರಿದ್ದಾನೆ. ನಿನ್ನ ಜೀವಿತವನ್ನ ರೂಪಾಂತರಪಡಿಸುವಂತ ಒಬ್ಬ ದೇವರಿದ್ದಾನೆ. ನನ್ನ ಆತ್ಮದಲ್ಲಿ ಮತ್ತೆ ಹೇಳ್ತೇನೆ, ನೀನಿದ್ದಂಥ ರೀತಿಯಲ್ಲಿ ಇಂದು ಇರೋದಿಲ್ಲ. ಈ ರಾತ್ರಿಯಿಂದ ನಿನ್ನ ಜೀವಿತವನ್ನ ಬದಲಾಯಿಸುವಂತ ಒಬ್ಬ ಶಕ್ತನಾದಂಥ ದೇವರ ಸಾನ್ನಿಧ್ಯದಲ್ಲಾಗಿದೆ ನೀನು ನಿಂತಿರೋದು, ನೀನು ಕೂತಿರೋದು, ನೀನು ಅವನ ಶಬ್ದವನ್ನು ಕೇಳ್ತಿರೋದು. ಮನುಷ್ಯನಾದ್ರೆ ಮನುಷ್ಯನ ಮುಖಭಾವವನ್ನು ನೋಡಿ ಮಾತನಾಡ್ತಾನೆ, ಆದ್ರೆ ನನ್ನ ದೇವರು ನಿನ್ನ ಹೃದಯವನ್ನು ನೋಡಿ ಮಾತನಾಡುವಂಥ ದೇವರಾಗಿದ್ದಾನೆ. ನನ್ನ ದೇವರು ನಿನ್ನ ಹೃದಯವನ್ನು ನೋಡಿ ಮಾತನಾಡುವಂಥ ದೇವರಾಗಿದ್ದಾನೆ. ನನ್ನ ದೇವರು ನಿನ್ನ ಪರಿಸ್ಥಿತಿಗಳನ್ನು ನೋಡಿ ಮಾತನಾಡುವಂಥ ದೇವರಾಗಿದ್ದಾನೆ. ನನ್ನ ದೇವರು ನಿನ್ನ ಕಣ್ಣು ನೀರನ್ನು ಒರೆಸುವಂಥ ದೇವರಾಗಿದ್ದಾನೆ. ನನ್ನ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ದೇವರಾತ್ಮನ ಹೇಳ್ತಾ ಇದ್ದಾನೆ. ನೀನು ಅಡವಿಯಲ್ಲಿದ್ರು, ಮರುಭೂಮಿ ಅವಸ್ಥೆಯಲ್ಲಿದ್ರು, ಹಾಗರಳು ಮರುಭೂಮಿಯಲ್ಲಿ ನಡೆಯುವಂಥ ಅನುಭವದಲ್ಲಿ ಮರಣವನ್ನು ಮಾತ್ರವೇ ನಿರೀಕ್ಷಿಸಿ ಅವಳು ನಡೀತಾ ಇದ್ದಾಳೆ. ಆ ರೀತಿಯಾದಂಥ ಮರಣವನ್ನು ಮಾತ್ರವೇ ನಿರೀಕ್ಷಿಸಿ ನಡೀತಿರುವಂಥ ಹಾಗರಳೆ ನಿನ್ನನ್ನು ನೋಡಿ ಪ್ರತ್ಯಕ್ಷನಾಗಿ ನಿನ್ನನ್ನು ಬಲಪಡಿಸಿ ನಿನಗಿರುವಂಥ ಪ್ರವಾದನೆ ಶಬ್ದವನ್ನು ತಿಳಿಸಿ ನಿನ್ನನ್ನು ಮತ್ತೆ ಜೀವದಲ್ಲಿ ನಡೆಸುವಂಥ ಒಬ್ಬ ದೇವರ ಪದ್ಧತಿ ಇದೆ. ಆ ಸಮಯದಲ್ಲಿ ಹಾಗರಳು ಮತ್ತೆ ದೇವರನ್ನ ನೋಡಿ ನನ್ನನ್ನು ಕಾಣುವವನನ್ನು ನಾನು ಇಲ್ಲಿಯೂ ಕಂಡಿದ್ದೇನೆ ಎಂಬುದಾಗಿ ಬೀರ್ ಲಹೈ ರೋಹಿ ಎಂಬುದಾಗಿ ಅವನಿಗೆ ಸ್ತೋತ್ರ ಮಾಡುವಂಥ ರೀತಿಯಲ್ಲಿ ಅವಳ ಚರಿತ್ರೆಯನ್ನು ಬದಲಾಯಿಸಿದ್ದಾದ್ರೆ, ಇವತ್ತು ನಾನೊಂದು ಮಾತನ್ನು ಹೇಳ್ತಾನೆ, ನನ್ನ ಎಲ್ಲ ಪರಿಸ್ಥಿತಿಗಳನ್ನು ನೋಡುತ್ತಿರುವಂಥ ದೇವರ ಮುಂದೆ ನಾನು ನಿಂತಿದ್ದೇನೆ ಎಂಬುದಾಗಿ, ನನ್ನ ಕಷ್ಟವನ್ನು ನೋಡುತ್ತಿರುವಂಥ ದೇವರ ಮುಂದೆ ನಾನು ಕೂತಿದ್ದೇನೆ ಎಂಬುದಾಗಿ, ನನ್ನ ಕೂಗನ್ನು ಕೇಳ್ತಿರುವಂಥ ದೇವರನ್ನು ನಾನು ನೋಡ್ತಾ ಇದ್ದೇನೆ ಎಂಬುದಾಗಿ, ಅವನು ನನ್ನನ್ನು ನೋಡ್ತಾ ಇದ್ದೇನೆ ನಂಬಿಕೆಯಿಂದ ಈ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಯಾರಾದರೂ ಸಿದ್ಧರಾಗೋದಾದ್ರೆ, ನಿನ್ನ ಪರಿಸ್ಥಿತಿಗಳನ್ನು ಬದಲಾಯಿಸಿ ನಿನ್ನ ಜೀವಿತವನ್ನು ರೂಪಾಂತರ ಪಡಿಸಿ ಆಗಿರ್ತದೆ. ದೇವರು ಈ ಆಲಯದಿಂದ ನಿನ್ನನ್ನು ಹೊರಗಡೆ ಕಳಿಸೋದು. ನಾನು ಮತ್ತೆ ಹೇಳ್ತಾನೆ, ಕೆಲವೊಂದು ಅಸಾಧಾರಣವಾದಂಥ ಕಾರ್ಯಗಳನ್ನ ದೇವರಾತ್ಮನು ಈ ರಾತ್ರಿಯಲ್ಲಿ ನಿಮ್ಮ ಮಧ್ಯದಲ್ಲಿ ದೇವರಾತ್ಮನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಓ ಲಾರಾಮ್ ಜಿಯಾಂತೆ ಲಮರಗಡಂ ತೆಲ ವೈರಲ್ ಪ್ರೌದಗಡಂ ತೆಲರಗಡ ಚೂಡಾರಾಮ್ ಶಥೇಲೆ ರಗಡಂ ತೆಲ್ಲ ವೈಡಲ್ ಪ್ರೌದಗಡಂ ತೆಲ್ಲ ಮರಾಶತೆ ಓ ರಾಮಾದಿ ರಾಮ್ ಶಥೇಲ ರಗಡಂ ತೆಲ್ಲ ವೈಡಲ್ ರಗಡಂ ಶಂತೆಲ ರಗದೆ ಓ ರಾಖಮ ರಾಮಸಿಯಂ ತೆಲ ರಗಡ ಓ ರಾಮಜಿಯಂ ತೆಲ ಮರಾಶಂತೆ ರಗದೂರಂ ಶಂತೆಲ ರಗಡಂ ಚುಡರಗಡ ತೆಲ ರಗಡ ರೂಮ್ ತೆಲ್ಲ ರಗಡಂ ತೆಲ ರಗಡಂ ಚುಡರಗಡಂ ತೆಲ್ಲ ಮರಾಸಿಯಂ ತೆಲ ಮಶತು ಓ ರಾಮ್ ಧಿಲ್ಲ ರಮಶಂ ತೆಲ ರಗಡ ಧಿರಮಶಂ ತೆಲ ರಗಡ. ದೇವರಾತ್ಮನ ಸಹೋದರಿಯೊಟ್ಟಿಗೆ ಮಾತನಾಡ್ತಾ ಇದ್ದಾನೆ, ನಿಮ್ಮೊಟ್ಟಿಗೆ ದೇವರಾತ್ಮನ ಮಾತನಾಡ್ತಾ ಇದ್ದಾನೆ. ಊರ ಸತ್ತಿಲ್ಲ ಮರಶ ಕೂತಲರಗಳು. ಮಗಳ ದೇವರಾತ್ಮ ನನಗೆ ಹೇಳ್ತಾ ಇರುವಂಥದ್ದು, ನಿನ್ನ ಕಣ್ಣು ನೀರನ್ನು ನಾನು ಕಂಡಿದ್ದೇನೆಂಬುದಾಗಿ ದೇವರಾತ್ಮನು ಹೇಳಲಿಕ್ಕೆ ನನಗೆ ಪ್ರೇರೇಪಿಸ್ತಾ ಇದ್ದಾನೆ. ಕಳೆದ 3.5 ತಿಂಗಳಿಂದ ನಿನ್ನ ಕುಟುಂಬದಲ್ಲಿ ಉಂಟಾದಂಥ ಎಲ್ಲ ವ್ಯತ್ಯಾಸಗಳನ್ನು ದೇವರಾತ್ಮನು ಈ ರಾತ್ರಿ ಅದನ್ನು ಸರಿಪಡಿಸ್ತಾ ಇದ್ದಾನೆ. ನಿನ್ನ ಹಾಸಿಗೆಯ ತಲೆದಿಂಬು ಹೇಳ್ತದೆ ನೀನು ಎಷ್ಟರ ಮಟ್ಟಿಗೆ ಕಣ್ಣು ನೀರಿನಿಂದ ದೇವರ ಸಮ್ಮುಖದಲ್ಲಿ ಕೂತಿದೆ ಎಂಬುದಾಗಿ. ನೀನು ಅಷ್ಟು ಸುಲಭವಾಗಿ ಕಣ್ಣು ನೀರು ಸುರಿಸುವಂಥ ವ್ಯಕ್ತಿ ಅಲ್ಲ, ಅಷ್ಟು ಸುಲಭವಾಗಿ ಸೋಲನ್ನು ಹೊಂದಿಕೊಳ್ಳುವಂಥ ವ್ಯಕ್ತಿ ಅಲ್ಲ. ಎಲ್ಲವನ್ನ ಚಾಲೆಂಜಿಂಗ್ ಆಗಿ ಅದನ್ನು ನಿಭಾಯಿಸಲಿಕ್ಕೆ ಮುಂದೆ ಬರುವಂಥ ವ್ಯಕ್ತಿ ನೀನಾಗಿದ್ದರೂ ಕೂಡ ಕಳೆದ 3.5 ತಿಂಗಳಿಂದಲೂ ಅನೇಕ ವೇದನೆಗಳಿಂದ, ಅನೇಕ ನೋವಿನಿಂದ ಹಾದು ಹೋಗುತ್ತಿರುವಂಥ ನಿನ್ನನ್ನು ನೋಡಿ ದೇವರಾತ್ಮನು ಹೇಳ್ತಾ ಇದ್ದಾನೆ, ನಿನ್ನ ಪರಿಸ್ಥಿತಿ ಈ ರಾತ್ರಿಯಿಂದ ಕಂಪ್ಲೀಟ್ ಆಗಿ ಚೇಂಜ್ ಆಗಲಿಕ್ಕೆ ಹೋಗ್ತಾ ಇದೆ. ನಿನ್ನ ಕುಟುಂಬವನ್ನ ಈ ಒಡೆದು ಹೋದಂಥ ಅನುಭವದಲ್ಲಿರುವಂಥ ನಿನ್ನ ಕುಟುಂಬವನ್ನ ದೇವರಾತ್ಮನು, ಕುಂಬಾರನಾಗಿರುವಂಥ ದೇವರಾತ್ಮನು ಹೇಳ್ತಾ ಇದ್ದಾನೆ, ಅವನು ಮತ್ತೆ ಯೋಜಿಸಿ ನಿನ್ನನ್ನು ಸುಂದರವಾಗಿ ರೂಪಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಓ ಲಾರಾಮ ಶಖ ತಿಲ್ಲೆರೆ ಸೀತಿ. ಎಲ್ಲರೂ ಸ್ತೋತ್ರ ಮಾಡ್ರಿ, ಎಲ್ಲರೂ ಸ್ತೋತ್ರ ಮಾಡ್ರಿ. ಸಿಸ್ಟರ್ ಕಮ್ ಫಾರ್ವರ್ಡ್, ಕಮ್ ಫಾರ್ವರ್ಡ್. ರುಷತಿಲ ಮರಿಸತೆ ನೀ ಬಂದರೆ
ಎಲ್ಲ ಸಾಧ್ಯವೇ, ಅಸಾಧ್ಯವು ಸಾಧ್ಯವಾಗುತ್ತೆ. ನೀ ಬಂದರೆ ಎಲ್ಲ ಸಾಧ್ಯವೇ, ಅಸಾಧ್ಯವು ಸಾಧ್ಯವಾಗುತ್ತೆ. ನೀ ಬಂದರೆ ಎಲ್ಲ ಸಾಧ್ಯವೇ, ಅಸಾಧ್ಯವು ಸಾಧ್ಯವಾಗುತ್ತೆ. ಮಗಳೇ, ಅವನು ನಿನ್ನ ಜೊತೆಯಲ್ಲೇ ಇದ್ದಾನೆ. ಅವನು ನಿನ್ನನ್ನು ಬಿಟ್ಟು ಒಂದು ಕ್ಷಣವೂ ಕೂಡ ಹೋಗಿಲ್ಲ. ಎಲ್ಲ ಪ್ರತಿಕೂಲಗಳು ನಿನಗೆ ಅನುಕೂಲವಾಗಿ ಮಾರ್ಪಡಲಿಕ್ಕೆ ಹೋಗ್ತಾ ಇದೆ. ದೇವರ ಸಮ್ಮುಖದಲ್ಲಿ ನೀನು ಎದ್ದು ನಿಂತು ಸಾಕ್ಷಿ ಹೇಳುವಂಥ ರೀತಿಯಲ್ಲಿ ದೇವರಾತ್ಮ ನಿನ್ನ ಜೀವಿತವನ್ನು ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಅದು ಚೇಂಜ್ ಆಗಲಿಕ್ಕೆ ಹೋಗ್ತಾ ಇದೆ. ದೇವರಾತ್ಮನ ಹೇಳ್ತಾ ಇದ್ದಾನೆ, ನಿನ್ನ ಪ್ರತಿಯೊಂದು ಕಣ್ಣು ನೀರನ್ನು ಅವನು ಸುರಕ್ಷಿತವಾಗಿ ಅವನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಅದಕ್ಕಿರುವಂಥ ಉತ್ತರವನ್ನು ನಿನ್ನ ಮೇಲೆ ಅದನ್ನು ದೇವರಾತ್ಮನು ಒಂದು ಬೀಗದ ಕೈ ರೀತಿಯಲ್ಲಿ ನಿನ್ನ ಕೈಗೆ ದೇವರಾತ್ಮನು ಏನನ್ನು ಹ್ಯಾಂಡ್ ಓವರ್ ಮಾಡ್ತಿರೋದನ್ನು ನನಗೆ ಕಾಣ್ತಾ ಇದ್ದಾನೆ. ಓ, ಎಲ್ಲರೂ ಸ್ತೋತ್ರ ಮಾಡ್ರಿ ಮಕ್ಕಳೇ. ಓ ರಾಮ್ ಶಂತಲ, ನನಗೆ ಗೊತ್ತಿಲ್ಲ, ಕೆಲವೊಂದು ಬೀಗದ ಕೈ ರೀತಿಯಲ್ಲಿ ದೇವರಾತ್ಮ ನಿನ್ನ ಕೈಗೆ ಹ್ಯಾಂಡ್ ಓವರ್ ಮಾಡ್ತಿರೋದನ್ನು ನಾನು ಕಾಣ್ತಾ ಇದ್ದಾನೆ. ಒಡೆದು ಹೋದಂಥ ಅನುಭವದಲ್ಲಿರುವಂಥ ನಿನ್ನೆಲ್ಲ ಪರಿಸ್ಥಿತಿಗಳನ್ನು ದೇವರಾತ್ಮನ ಸರಿಪಡಿಸೋದು ಮಾತ್ರವಲ್ಲದೆ ನಿನ್ನ ಕುಟುಂಬದಲ್ಲಿ ದೇವರಾತ್ಮನು ಕೆಲವೊಂದು ಐಕ್ಯತೆಯನ್ನು ಉಂಟು ಮಾಡಿ ದೇವರಾತ್ಮನು ಕೆಲವೊಂದು ಬಿಡುಗಡೆಗಳನ್ನು ದೇವರಾತ್ಮನು ಉಂಟು ಮಾಡ್ತಾ ಇದ್ದಾನೆ. ನಿನ್ನ ಕುಟುಂಬದಲ್ಲಿರುವಂಥ ಎಲ್ಲ ವಿರೋಧಗಳನ್ನು ದೇವರಾತ್ಮನು ಒಡೆದಾಕ್ತಾ ಇದ್ದಾನೆ. ನಿನ್ನಲ್ಲಿ ಆ ಸಾನ್ನಿಧ್ಯವನ್ನು ದೇವರು ತುಂಬಿಸಿ ಅವನ ಸಾನ್ನಿಧ್ಯದಲ್ಲಿ ನಿನ್ನನ್ನು ತುಂಬಿಸಿ ನಡೆಸುವಂಥ ರೀತಿಯಲ್ಲಿ ನಿನ್ನ ಪರಿಸ್ಥಿತಿಯನ್ನು ದೇವರಾತ್ಮನು ಬದಲಾಯಿಸ್ತಾ ಇದ್ದಾನೆ. ನನಗೆ ಗೊತ್ತಿಲ್ಲ ಮಗಳೇ, ದೇವರಾತ್ಮನು ಕೆಲವೊಂದು ಅದ್ಭುತಗಳು ನಿನ್ನ ಜೀವಿತದಲ್ಲಿ, ಕೆಲವೊಂದು ಫಿನಾನ್ಷಿಯಲ್ ವಿಷಯದಲ್ಲಿ ಕೆಲವೊಂದು ಅದ್ಭುತವನ್ನು ದೇವರಾತ್ಮನು ನಿನ್ನ ಜೀವಿತದಲ್ಲಿ ದೇವರಾತ್ಮನು ತೆರೆದುಕೊಡೋದು ನನಗೆ ಕಾಣ್ತಾ ಇದ್ದಾನೆ. ಓ, ಕೆಲವೊಂದು ಬರಬೇಕಾದಂಥ ಚೆಕ್ಗಳು ನಿನ್ನ ಕೈಗೆ ಬಂದು ಸೇರ್ತದೆ. ಓ ಲಾರಾಮಶಂತ, ಚಾಲೆಂಜಿಗಾಗಿ ಒಂಟಿತನದ ಅನುಭವದಲ್ಲಿರುವಂಥ ನಿನ್ನ ಪರಿಸ್ಥಿತಿ ಅದು ಈಗ ಬದಲಾಗ್ತಾ ಇದೆ. ದೇವರು ನಿನ್ನ ಸ್ಥಿತಿಯನ್ನು ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತಾ ಇದ್ದಾನೆ. ಓ ರೋಸಲ್ಲ ರಾಮ ತೀರಗಡ, ಎಲ್ಲರೂ ಓ ಆದ್ಯನು ಅಂತ್ಯನು ಆದವನೇ, ಜೀವದ ಜೊತೆಯೂ ಆದವನೇ, ನಾನು ನಿತ್ಯ ಜೀವಿಸಲು ಸ್ವಯಯಾಗಾದವನೇ. ಆದ್ಯನು ಅಂತ್ಯನು ಆದವನೇ, ಜೀವದ ಜೊತೆಯೂ ಆದವನೇ, ನಾನು ನಿತ್ಯ ಜೀವಿಸಲು ಸ್ವಯಯಾಗಾದವನೇ. ಆದ್ಯನು ಅಂತ್ಯನು ಆದವನೇ, ಜೀವದ ಜೊತೆಯೂ ಆದವನೇ, ನಾನು ನಿತ್ಯ ಜೀವಿಸಲು ಸ್ವಯಯಾಗಾದವನೇ. ಆದ್ಯನು ಅಂತ್ಯನು ಆದವನೇ, ಜೀವದ ಜೊತೆಯೂ ಆದವನೇ, ನಾನು ನಿತ್ಯ ಜೀವಿಸಲು ಸ್ವಯಯಾಗಾದವನೇ. ಹಾಲೆಲೂಯಾ, 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 ಹಾಲೆಲೂಯಾ. ಓಹೋ ಹಾಲೆಲೂಯಾ, ಹಾಲೆಲೂ. ಎಲ್ಲರೂ ಸೇರಿ ಹೇಳೋಣ, ಹಾಲೆಲೂಯಾ, ಹಾಲೆಲೂಯಾ. ಓಹೋ ಹಾಲೆಲೂ. ಓ ರಾಮಶಕತುಲ ರಾಮಶಂತಲೆ, ಎಲ್ಲರೂ ಸೇರಿ ಹಾಲೆಲೂಯಾ. ಓಹೋ ಹಾಲೆಲೂಯಾ, 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 ಹಾಲೆಲೂಯಾ. ಓಹೋ ಹಾಲೆಲೂಯಾ, 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 ಹಾಲೆಲೂಯಾ. ಓ ಯೇಸುವೇ, ಹಾಲೆಲೂಯಾ, ಹಾಲೆಲೂಯಾ. ಕೆಲವರ
ಪರಿಸ್ಥಿತಿ ಕಂಪ್ಲೀಟ್ ಆಗಿ ಈ ರಾತ್ರಿ ಚೇಂಜ್ ಆಗ್ತದೆ. ನನ್ನ ಆತ್ಮದಲ್ಲಿ ಮತ್ತೆ 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 ಆ ಶಬ್ದವನ್ನು ಕೇಳ್ತಾ ಇದ್ದಾನೆ. ನೀನು ಏನನ್ನು ನಿರೀಕ್ಷಿಸಿಕೊಂಡು ಈ ಪ್ರಾರ್ಥನೆ ಕೂಟದಲ್ಲಿ ಭಾಗವಹಿಸ್ತಾ ಇದೆಯೋ, ಆ ಪ್ರಾರ್ಥನೆ ಕೂಟದಲ್ಲಿ ಇರುವಂತ ಕೆಲವು ಬಿಡುಗಡೆ ಶಕ್ತಿಗಳು ನಿನ್ನ ಕುಟುಂಬದಲ್ಲೂ ನಿನ್ನ ಜೀವಿತದಲ್ಲೂ ದೇವರಾತ್ಮನ ಅದನ್ನ ಶಕ್ತವಾಗಿ ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಓ, ಶಬ್ದವಾಗಿ ಒಂದು ಬಾರಿ ಹಲ್ಲೆಲೂಯಾ. ವೇಗವಾಗಿ ಯಾರಾದ್ರೂ ಒಂದು ವಾಕ್ಯವನ್ನು ತೆಗೆದೋದಿ ನನಗೆ ಸಹಾಯ ಮಾಡ್ರಿ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದ್ರ 25ನೇ ವಚನದಿಂದ ಕೆಳಭಾಗದವರೆಗೆ ಸತ್ಯವೇದವನ್ನು ತೆಗೆದಿರೋರು ಯಾರಾದರೂ ಒಬ್ರು ಓದಿ ನನಗೆ ಸಹಾಯ ಮಾಡ್ರಿ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟೀತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು, ಯೇಸು ಹಿಂತಿರುಗಿ ನನ್ನ ಉಡುಪನ್ನ ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಯಿತು ಎಂದು ಹೇಳಿದನು. ಆಮೆನ್. ಜೋರಾಗೊಂದು ಆಮೆನ್. ಹಲ್ಲೆಲೂಯಾ. ಸತ್ಯವಾಗಿ ಈ ಸಾಯಂಕಾಲದ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ಯಾವುದೇ ರೀತಿ ಪ್ರಿಪರೇಷನ್ ಆಗಿ ನಾನು ಮುಂದೆ ಬಂದು ನಿಂತಿಲ್ಲ. ನನಗೆ ಗೊತ್ತಿಲ್ಲ ದೇವರಾತ್ಮನು ಏನನ್ನ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾನೆ ಎಂಬುದಾಗಿ. ಅನೇಕ ಬಾರಿ ವಾಕ್ಯವನ್ನು ನೀವು ಕೇಳಿರ್ಬೋದು, ಅನೇಕ ಬಾರಿ ನೀವು ಧ್ಯಾನ ಮಾಡಿರ್ಬೋದು, ಸಭಾಪಾಲಕರ ನಿಮಿತ್ತವಾಗಿ ಅನೇಕ ಬಾರಿ ಈ ಶಬ್ದವನ್ನು ನೀವು ಕೇಳಿರ್ಬೋದು. ಆದರೆ ಅಲ್ಪ ಸಮಯ ಅನ್ನೋ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಇದರಲ್ಲಿರುವಂಥ ಆಳವಾದ ರಹಸ್ಯಗಳನ್ನು ದೇವರಾತ್ಮನು ನಿಮ್ಮೊಬ್ಬರೊಟ್ಟಿಗೆ ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಮೇಲೆ ತಲೆ ಮೇಲೆ ಕೈ ಇಟ್ಟು ನಿಮ್ಮ ಜೀವಿತದ ಚರಿತ್ರೆಗಳನ್ನು ಹೇಳಲಿಕ್ಕೆ ಪರಿಶುದ್ಧಾತ್ಮನಿಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಶಬ್ದವಾಗಿ ಉಪಯೋಗಿಸಿ ನಿಮ್ಮ ಚರಿತ್ರೆಗಳನ್ನು, ನಿಮ್ಮ ಆಶೀರ್ವಾದಗಳನ್ನು ತಿಳಿಸಲಿಕ್ಕೆ ದೇವರಿಗೆ ಚೆನ್ನಾಗಿ ಗೊತ್ತು. ಆದರೆ ಈ ಬೆಳಗಿನ ಈ ಒಂದು ಸಮಯದಿಂದ ಈ ರಾತ್ರಿ ಈ ಬರುವಂಥ ಎಲ್ಲ ಕಾರ್ಯಗಳಲ್ಲಿ ದೇವರಾತ್ಮನು ಮಾಡ್ತಿರುವಂಥ ಒಂದು ವಿಚಾರ, ನನ್ನ ಆತ್ಮದಲ್ಲಿ ಗ್ರಹಿಸಿಕೊಂಡಂಥ ಒಂದು ವಿಚಾರ. ಪ್ರವಾದನೆ ಶಬ್ದವನ್ನು ಅನೇಕ ವರ್ಷಗಳಿಂದ ಕೆಲವರು ಕೇಳ್ತಾ ಇದ್ದೀರಿ, ಆದರೆ ಅದನ್ನು ಹೊಂದಿಕೊಳ್ಳಲಿಕ್ಕಾಗದೆ ಕೆಲವೊಂದು ಪ್ರವಾದನೆ ಶಬ್ದಗಳು ಈಗಲೂ ನಿಮ್ಮ ತಲೆಯ ಮೇಲೆ, ನಿಮ್ಮ ಕುಟುಂಬದ ಮೇಲೆ ವಾಗ್ದಾನವಾಗಿ ಅದು ಇನ್ನೂ ಸುತ್ತುತ್ತಾ ಇದೆ. ಆದರೆ ಈ ಪ್ರಾರ್ಥನೆ, ಈ ರಿವೈವಲ್, ಈ ಪ್ರೇಯರ್, ಈ ಫಾಸ್ಟಿಂಗ್ ಪ್ರೇಯರ್, ಇದು ಆ ವಾಗ್ದಾನಗಳನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವಂಥದ್ದು ಸೀಸನಲ್ಲಿ ಕೆಲವರನ್ನ ದೇವರಾತ್ಮನ ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಎಂಬುದಾಗಿ ನನಗೆ ಗೊತ್ತಿಲ್ಲ. ಅರ್ಥ ಆದವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದರ ಅರ್ಥ, ಕಳೆದ ವರ್ಷದವರೆಗೂ, ಕಳೆದ ದಿನದವರೆಗೂ ಕೆಲವೊಂದು ವಾಗ್ದಾನಗಳು ನೆರವೇರದೆ ನಿನ್ನ ತಲೆ ಮೇಲೆ ಹಾಗೆ ಇರೋದಾದ್ರೆ ಅದನ್ನು ಮತ್ತೆ ದೇವರಾತ್ಮನು ರೀಆಕ್ಟಿವೇಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಅದನ್ನು ಸ್ವಾಧೀನ ಮಾಡಿಕೊಂಡೇ ನೀನು ಮನೆಗೆ ಹಿಂತಿರುಗಿ ಹೋಗೋದು. ಕಮಾನ್ ಕಮಾನ್ ಕಮಾನ್. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಸುಸ್ತಾಗ್ತಾ ಇದೆ, ಎಷ್ಟು ಜನಕ್ಕೆ ಬೋರ್ ಆಗ್ತಾ ಇದೆ, ಎಷ್ಟು ಜನಕ್ಕೆ ನಿದ್ರೆ ಬರ್ತಾ ಇದೆ. ಅಲ್ಲೆಲ್ಲೂ ಒಬ್ಬರು ಸಿಸ್ಟಮ್ ಮಾತ್ರ ಎಲ್ಲದಕ್ಕೂ ಸ್ತೋತ್ರ, ಕೆಲವರು ಸುಮ್ಮನೆ ಕೂತಿದೆ ದೇವರಿಗೆ ಸ್ತೋತ್ರ. ನಿದ್ರೆ ಮಾಡುವಂತ ಶಬ್ದವಾಗಿ ಒಂದು ಬಾರಿ ಹಲ್ಲೆಲೂಯಾ. ನಾನು ನಿಮ್ಮ ಪಾಸ್ ತರ ತುಂಬ ನಾನು ನಿಜವಾಗ್ಲೂ ನನ್ನ ಅಯ್ಯವನವ್ರನ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿಲ್ಲ, ಆದರೆ ಇವ್ರ ಜೊತೆ ಸ್ವಲ್ಪ ಸಮಯ ಟೈಮ್ ಸ್ಪೆಂಡ್ ಮಾಡಿದ್ರು ನನ್ನ ಪಾಸ್ ತುಂಬ ಲೈಕ್ ಆದ್ರು. ನಿಮ್ಮ ಪಾಸ್ಟ್ಗೆ ಒಂದು ಜೋರಾಗಿ ಒಂದು ಚಪ್ಪಳೆ ಹೊಡ್ರಿ. ಯಾಕೆ ಅಂತ ಹೇಳ್ತೀನಿ, ಈ ನನ್ನ ಜೊತೆ ಬಂದಿರುವಂಥ ನನ್ನ ಟೀಮ್ ಅಭಿಷೇಕ್ತನ ನೀವು ಕೇಳ್ಬೋದು. ನನ್ನ ಯವನಸ್ಥರೊಟ್ಟಿಗೆ ಇದಾರತ್ತ ಕ್ಲೋಸ್ ಆಗಿ ಯಾವಾಗಲೂ. ನೆನ್ನೆ ನೈಟಿಂದ ನೋಡ್ತಾ ಇದ್ದೀನಿ. ದೇವ್ರಿಗೆ ಸ್ತೋತ್ರ. ಅವರು
ಅವರ ಆತ್ಮಿಕ ಮಕ್ಕಳೊಟ್ಟಿಗೆ, ಆತ್ಮಿಕ ತಮ್ಮದೊಟ್ಟಿಗೆ ಅವ್ರು ಇರುವಂಥ ಕಂಫರ್ಟ್ ಝೋನ್ ಇದೆಯಲ್ಲ, ಇದಾಗಿರ್ತದೆ ಆತ್ಮಿಕ ಜೀವಿತದ ನೆಕ್ಸ್ಟ್ ಲೆವೆಲ್ಗೆ ಸೇವೆಯನ್ನು, ಸಭೆಯನ್ನು ಬೆಳೆಸಕ್ಕಿರುವಂಥ ಮಾರ್ಗ. ಹಲೋ 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 ಕೆಲವರು ಇದನ್ನು ಹೇಳಿದ್ರು ಕೆಲವು ಚಪ್ಪಾಳೆ ಹೊಡಿತಿಲ್ಲ ಅಂದರೆ ಪಾಸ್ಟರ್ ಮೇಲೆ ಏನೋ ದ್ವೇಷ ಇದೆ ಅಂತ ಆಯ್ತು. ಹಾಗಂತಷ್ಟು ಎಲ್ಲರೂ ಚಪ್ಪಾಳೆ ಹೊಡೆದ್ಬಿಡ್ರಿ ಅಲ್ವಾ? ದೇವ್ರಿಗೆ ಸ್ತೋತ್ರ. ಐಕ್ಯತೆಯಿಂದ ಇರುವಂಥ ಸಭೆಯನ್ನು ಕಂಡ್ರೆ ದೇವರಿಗೆ ಬಹಳ ಇಷ್ಟ. ಅಲ್ಲೆಲೂಯಾ. ನಾನು ಸುಮ್ಮನೆ ಎಲ್ಲೂ ಕೂಡ ಬೇಕಾದ್ರೆ ನನ್ನಲ್ಲಿ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಮೆಸೇಜ್, ನಾನು ಸುಮ್ಮನೆ ಯಾರನ್ನು ಎಲ್ಲೂ ಹೊಗಳುವ ಅಭ್ಯಾಸ ನನಗಿಲ್ಲ. ದೇವರಾತ್ಮನು ನನ್ನನ್ನು ಏನನ್ನು ಪ್ರೇರೇಪಿಸ್ತಾನೋ, ನಾನು ಏನನ್ನ ದೇವರಾತ್ಮನ ಮುಖಾಂತರ ನಾನು ಕಾಣ್ತೀನೋ ಅದನ್ನು ಮಾತ್ರವೇ ನಾನು ಮಾತಾಡೋದು. ಅಲ್ಲೆಲೂಯಾ. ಕೆಲವೊಂದು ಈ ರೀತಿಯಾದಂಥ ಒಬ್ಬ ಅಭಿಷೇಕ್ತನ ಸಭೆಯಲ್ಲಿರುವಂಥದ್ದು ಬಹಳ ಆಶೀರ್ವಾದ. ಅಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕ ಬಾರಿ ನನಗೆ ಗೊತ್ತಿಲ್ಲ ಈ ಸೇವೆ ನನಗಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರು ಹಿಂದೆ ಓಡಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ರೀತಿ ಓಡ್ತಿರುವಂಥ ಕೆಲವರನ್ನ ಇವತ್ತು ಹಿಡಿದು ನಿಲ್ಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದೊಂದು ದೊಡ್ಡ ಆಶೀರ್ವಾದ. ಅದು ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಯಾಕೆಂದ್ರೆ ಕಳೆದ ರಾತ್ರಿಯಿಂದ ನಾವು ನೋಡ್ತಿರ್ಬೇಕಾದ್ರೆ ಇಳಿದ ತಕ್ಷಣ ಅವರೊಂದು ಮಾತು ಹೇಳಿದ್ರು ನನಗೆ, ಪಾಸ್ಟರ್ ಪ್ರೈಸ್ ದಿ ಲಾರ್ಡ್, ಓಕೆ ಬಂದ್ರ ದಿವಸ ನೀವು ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ನಮ್ಗೆ ಇನ್ನೂ 1 ಅವರ್ ಮುಂಚೆನೇ ಹಳಬರು ಆಗ್ಬಿಡ್ತಿದ್ರಿ ಅಂತ. ಈ ಕಂಫರ್ಟ್ ಝೋನ್ ಇದೆಯಲ್ಲ, ಇದು ಆ ರೆಲಮಲ್ಲಿ ನಡೆಯೋರಿಗೆ ಮಾತ್ರವೇ ಅದನ್ನು ನುಡಿಯಲಿಕ್ಕೆ ಸಾಧ್ಯ. ಆಮೇನ್ ಆಮೇನ್. ಎಷ್ಟು ಜನ ನಂಬ್ತೀರಾ ನಾನು ಇವತ್ತು ಆ ಕಂಫರ್ಟ್ ಝೋನ್ಗೆ ಹೋಗ್ಬೇಕು ಅಂತ? ಈ ಮನುಷ್ಯನ ಶಬ್ದವನ್ನ ಕೇಳಿ ಕೇಳಿ ಮನುಷ್ಯನು ಏನ್ ಅನ್ಕೋತಾನೆ ಅಂತ ಅದರ ಪ್ರಕಾರ ಜೀವಿಸಲಿಕ್ಕೆ ಕಲ್ತ್ಬಿಟ್ರಿ. ಒಂದು ವಸ್ತ್ರ, ಒಂದು ಡ್ರೆಸ್ ಹಾಕಿದ್ರು, ಇದನ್ನ ಹಾಕಿದ್ರೆ ಏನ್ ಅಂತಾರೋ, ಒಂದ್ ಎಲ್ಲಿಗಾರು ಹೋಗ್ಬೇಕಾದ್ರೆ ಅಯ್ಯೋ ನಾನು ಇಲ್ಲಿ ಪಾನಿಪುರಿ ತಿಂತಿದ್ದೀನಿ ಇದನ್ನು ನೋಡಿ ಏನಂತಾರೋ. ಆದ್ರೆ ಒಂದೇ ಒಂದು ಬಾರಿ ಪರಿಶುದ್ಧಾತ್ಮನ ಏನಂತಾನೆಂಬುದಾಗಿ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಪರಿಶುದ್ಧಾತ್ಮನ ಏನಾದ್ರೂ ನಿನ್ನ ಕುರಿತು ತಿಳ್ಕೊಳ್ತಾ ಇದ್ದೇನೆ ಅಂತ ಯೋಚನೆ ಮಾಡಿದ್ರ? ನಾನು ಯಾವಾಗಲೂ ನನ್ನನ್ನು ನಾನು ಬಲಪಡಿಸ್ಕೊಳ್ಳುವಂಥ ಮಾತು, ಈ ಸೇವೆಯಲ್ಲಿ ನಿಂತುವಾಗ ದೇವರಿಗೆ ಸ್ತೋತ್ರ ಉಂಟಾಗಲಿ, ಅನೇಕ ನೆಗೆಟಿವ್ಗಳಿಗೂ ಬರ್ತದೆ, ಅನೇಕ ಪಾಸಿಟಿವ್ಗಳು ಬರ್ತದೆ. ಆದರೆ ನನ್ನನ್ನು ನಾನು ಬಲಪಡಿಸಿಕೊಳ್ಳಲಿಕ್ಕೆ ದೇವರಾತ್ಮನ ನನಗೆ ಕಲಿಸಿದಂಥ 2 ಅಂಶಗಳಿದೆ. ಒಂದೇನು ಗೊತ್ತಾ? GTG. ಹಂಗಂದ್ರೆ ಏನು ಗೊತ್ತಾ? ಗ್ಲೋರಿ ಟು ಗಾಡ್. ಹೇಳ್ರಿ ಗ್ಲೋರಿ ಟು ಗಾಡ್. ನನಗೊಬ್ಬ ಆತ್ಮಿಕ ಸ್ನೇಹಿತನಿದ್ದ, ಒಳ್ಳೆ ರೀತಿಯಲ್ಲಿ ಕರ್ತನಲ್ಲಿ ದೇವರ ಸೇವಕರು ಸೇವೆ ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಯೂನಿಕ್ ಆದಂತ ಒಂದು ಸ್ಮೈಲ್ ಇತ್ತು. ಅವ್ರು ಏನೇ ಹೇಳಿದ್ರು ಆ ಸೇವಕರು ಸ್ಮೈಲ್ ಮಾಡ್ತಿದ್ದೆ, ಹೆಂಗೆ ಗೊತ್ತಾ? ಅಂತ ಸ್ಮೈಲ್ ಮಾಡ್ತಿದ್ರು. ಇದನ್ನ ಆಧಾರವಾಗಿ ಒಂದು ದಿನ ನಾನು ಏನು ಮಾಡಿದೆ ಅಂತ ಹೇಳೋದಾದ್ರೆ, ನನಗೆ ವಿರುದ್ಧವಾಗಿ ನಿಂತ ಒಂದು ಸಿಚುವೇಶನ್ ಅಲ್ಲಿ ಗ್ಲೋರಿ ಟು ಗಾಡ್ ಅಂತ, ಪ್ರೈಸ್ ದಿ ಲಾರ್ಡ್. ಇದನ್ನ ಈ ಪ್ರಸಂಗವನ್ನು ಕೇಳಿದಂತ ನನ್ನ ಸಭೆಯ ಒಂದು ಯವನಸ್ಥ ಹುಡುಗಿ ಅವ್ರ ಗಂಡ ಕುಡ್ಕೊಂಡು ಹೊಡಿಯಕ್ಕೆ ಬರ್ಬೇಕಾದ್ರೆ ಯಾವಾಗ್ಲೂ ಪಾಸ್ಟ್ರೇ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ. ಪಾಸ್ಟರ್ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಇವತ್ತು ಇದ್ದೀನಿ, ನಾನು ಹೋಗ್ಬಿಡ್ತೀನಿ ಪಾಸ್ಟರ್ ಅನ್ಬೇಕಾದ್ರೆ ಒಂದು ದಿನ ನಾನು ಸುಮ್ಮನೆ ಇದು ಎಷ್ಟು ಹೇಳಿದ್ರು ಏನು ಮಾಡಿದ್ರು ಆಗ್ತಿರ್ವಲ್ಲ ಅಂತೇಳಿ ನಾನು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಒಂದು ಮಾತು ಹೇಳಿದೆ, ಅಮ್ಮ ಇನ್ನು ರಾತ್ರಿ ನಾನು ಪ್ರಸಂಗ ಕೇಳಿದೆ ಅಲ್ವಾ, ಸುಮ್ಮನೆ ಹೊಡಿಯಕ್ಕೆ ಬರ್ಬೇಕಾದ್ರೆ ನಗಾಡ್ಕೊಂಡು ಗ್ಲೋರಿ ಟು ಗಾಡ್ ಅನ್ಬಿಡು ಅಂದೆ. ಹಂಗೆ ಅಂದ್ಬಿಟ್ಟು ಫೋನ್ ಇಟ್ಟೆ. ಅವ್ರಿಗೆ ಹಂಗೆ ಮಾಡ್ಬೇಕಾದ್ರೆ ಅವ್ರು ಒಡೆಯಕ್ಕೆ ಬರ್ತಿದ್ದಂತ ಅವನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟಂತೆ. ಏನೋ ಮಾಡ್ತಿದ್ದೆ ನೀನು ಅಂತ. ಹಲ್ಲೆಲೂಯಾ. ಕೆಲವೊಂದು ಪರಿಸ್ಥಿತಿಗಳು ಬರ್ತಿರ್ಬೇಕಾದ್ರೆ GTG ಅಂತ ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಕೆಲವೊಂದು ಪರಿಸ್ಥಿತಿಗಳು ಆಟೋಮೆಟಿಕ್ ಆಗಿ ನಿನ್ಗೆ ಅನುಕೂಲವಾಗಿ ಮಾರ್ಪಡ್ತದೆ. ಹಲ್ಲೆಲೂಯಾ. ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಸಿಂಹದ ಗವಿಯ ಒಳಗಡೆ ಹೋಗುವಂತ ದಾನಿಯೇಲನನ್ನ ಕಾಪಾಡುವಂತ ಶಕ್ತಿ ನನ್ನ ದೇವರಿಗೆ ಇಲ್ಲ ಅಂತ ಅಲ್ಲ, ಅವನನ್ನ ಸಿಂಹದ ಗವಿಯ ಒಳಗಡೆ ಹೋಗಕ್ಕೆ ಅನುಮತಿ ಮಾಡಿದ್ದೇನಕ್ಕೆ ಗೊತ್ತಾ? 28 ರಾಷ್ಟ್ರಗಳಿಗೆ ಗೊತ್ತಾಗಬೇಕಾಗಿತ್ತು ದಾನಿಯೇಲ ಆರಾಧನೆ ಮಾಡ್ತಿರುವಂತ ದೇವರು ಎಂತವನೆಂಬುದಾಗಿ. ಅವನ ಆರಾಧನೆ ಮಾಡ್ತಿರುವಂತ ದೇವರು ಅವನನ್ನ ಸಿಂಹದ ಬಾಯಿಂದ ಕಟ್ಟಲಿಕ್ಕೆ ಅವನಿಂದ ಸಾಧ್ಯ ಎಂಬುದಾಗಿ 28 ರಾಷ್ಟ್ರಗಳಿಗೆ ಒಂದು ರಾಜ್ಯ ಮುದ್ರೆ ಒತ್ತಿದಂತ ಒಂದು ಪತ್ರ ರಿಲೀಸ್ ಆಗ್ಬೇಕಾಗಿತ್ತು. ಅದಕ್ಕೋಸ್ಕರ ಮಾತ್ರವೇ ಸಿಂಹದ ಗವಿಯೊಳಗಡೆ ದೇವರನ್ನ ಅವನನ್ನ ಅನುಮತಿ ಮಾಡಿದ್ದು. ಸಿಂಹದ ಬಾಯನ್ನ ಕಟ್ಟಲಿಕ್ಕೆ ಗೊತ್ತಿರುವಂತ ದೇವರಿಗೆ ನಿನ್ನ ವಿರುದ್ಧವಾಗಿ ಮಾತನಾಡುವಂತ ಮಾತುಗಳನ್ನ ಕಟ್ಟಲಿಕ್ಕೆ ಅವನಿಗೆ ಗೊತ್ತು. ಸಿಂಹದ ಬಾಯನ್ನ ಕಟ್ಟಲಿಕ್ಕೆ ಸಾಧ್ಯವಾಗಿರುವಂತ ದೇವರಿಗೆ ನಿನ್ನ ವಿರುದ್ಧವಾಗಿ ನಿಂತಿರುವಂತ ವಿರೋಧವನ್ನ ತಡೆಯಲಿಕ್ಕೆ ಅವನಿಗೆ ಚೆನ್ನಾಗಿ ಗೊತ್ತು.
ನನ್ನ ಆತ್ಮದಲ್ಲಿ ಪ್ರವಾದಿಸ್ತೇನೆ. ಶದ್ರಕ್, ಮೇಷಕ್, ಅಬೇದೆನಗೋ ಬೆಂಕಿಯಲ್ಲಿ ಹೋಗುವುದಕ್ಕಿಂತ ಮುಂಚಿತವಾಗಿಯೇ ಕಾಪಾಡಲಿಕ್ಕೆ ನನ್ನ ದೇವರಿಗೆ ಶಕ್ತಿ ಇತ್ತು. ಆದ್ರೂ ಅನುಮತಿ ಮಾಡಿದೆ ಯಾಕೆ ಗೊತ್ತಾ? ನಾಲ್ಕನೇ ವ್ಯಕ್ತಿಯಾಗಿ ಅವನ ಜೊತೆಯಲ್ಲಿ ಸುತ್ತಾಡಲಿಕ್ಕೆ. ಹಲೋ 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 ಹಲೋ, ನಾನೊಂದು ಮಾತು ಹೇಳ್ತೇನೆ. ಕೆಲವೊಂದು ಕಷ್ಟಗಳು ಬರ್ತಾ ಇದೆ, ಕೆಲವೊಂದು ಕಣ್ಣುನೀರು ಬರ್ತಾ ಇದೆ, ರೋಗಗಳು ಬರ್ತಾ ಇದೆ, ಅವಮಾನಗಳು ಬರ್ತಾ ಇದೆ, ಹಿಂಸೆಗಳು ಬರ್ತಾ ಇದೆ, ವೇದನೆಗಳು ಬರ್ತಾ ಇದೆ, ಜನರು ಚುಚ್ಚುತ್ತಾ ಇದ್ದಾರೆ ಅಂತ ದೇವರಿಗೆ ಗೊತ್ತು. ಅದು ದೇವರಿಗೆ ಗೊತ್ತಿದ್ರು ಕೂಡ ಅದರಿಂದ ನಿನ್ನನ್ನು ಬಿಡಿಸಲಿಕ್ಕೆ ಅವನಿಗೆ ಶಕ್ತಿ ಇಲ್ಲ ಅಂತಲ್ಲ. ಯಾಕೆ ಅದನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾನೆ ಗೊತ್ತಾ? ಅದರ ಮಧ್ಯದಲ್ಲಿ ನಿನ್ನ ಜೊತೆಯಲ್ಲಿ ಅವನು ನಿಲ್ಲಲಿಕ್ಕೆ. ಓ, ನಂಬೋರು ಯಾರಾದ್ರೂ ಇದ್ರೆ ದೇವರಿಗೆ ಸ್ತೋತ್ರ. ನಂಬೋರು ಯಾರಾದ್ರೂ ಇದ್ರೆ ಅವರಿಗೆ ಸ್ತೋತ್ರ. ಹಲ್ಲೆಲೂಯಾ. ನನ್ನ ದೇವರಿಗೆ ಗೊತ್ತು ನಿನ್ನ ಪರಿಸ್ಥಿತಿ ಏನೆಂಬುದಾಗಿ. ಅದನ್ನ ದೇವರ ಅನುಮತಿ ಮಾಡ್ತಿರೋದೆ ಅದರ ಮಧ್ಯದಲ್ಲಿ ನಿನ್ನ ಜೊತೆಯಲ್ಲಿ ನಿಲ್ಲಲಿಕ್ಕೆ. ಇವತ್ತೊಂದು ಮಾತು ಹೇಳ್ತಾ ಇದ್ದೇನೆ. ಕೆಲವೊಂದು ಪರಿಸ್ಥಿತಿಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವಂತ, ಕೆಲವೊಂದು ಹಿಂಸೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಿರುವಂತ ನಿನ್ನನ್ನು ನೋಡಿ ನನ್ನ ಆತ್ಮದಲ್ಲಿ ಪ್ರವಾದಿಸ್ತೇನೆ. ನಿನ್ನ ಜೊತೆ ಯೇಸು ಇದ್ದಾನೆನ್ನುವಂತ ಸತ್ಯವು, ನಿನ್ನ ಜೊತೆಲಿ ಯೇಸು ಇದ್ದಾನೆನ್ನುವಂತ ವರ್ತಮಾನವು ನಿನ್ನ ವಿರೋಧಿಗಳಿಗೆ ಗೊತ್ತಾಗುವಂತ ರೀತಿಯಲ್ಲಿ ಕೆಲವು ಪರಿಸ್ಥಿತಿಗಳನ್ನ ದೇವರ ಅನುಮತಿ ಮಾಡ್ತಾನೆ. ಕೆಲವೊಂದು ವಿರೋಧಗಳು ಸ್ಟಾರ್ಟ್ ಆಗ್ಬೇಕು ಮಕ್ಕಳೇ. ಒಂದು ಆಮೇಲೆ ಹೇಳ್ರಿ ಅಲ್ಲ, ಆಮೇಲೆ ಕೇಳ್ತಾ ಇದ್ರೆ ತುಂಬಾ ಸೋತ್ ಹೋಗಿದ್ದೀವಿ ಪಾಸ್ಟರ್, ಬೇಗ ಬಿಟ್ಬಿಡಿ ಪಾಸ್ಟರ್ ಅನ್ನೋ ರೀತಿಯಲ್ಲಿದೆ. ಶಬ್ದವಾಗಿ ಒಂದು ಆಮೇನ್. ಹಲ್ಲೆಲೂಯಾ. ನಾನು ಬೆಳಗ್ಗೆ ಮೊದಲೇ ಹೇಳಿದೆ ಅಲ್ವಾ, ನಿಮ್ಮ ಸ್ತೋತ್ರ ಶಬ್ದ ನಮ್ಮಲ್ಲಿ ಯಾವಾಗಲೂ ಇರ್ತಾ ಇದ್ರೆ ನಮ್ಮ ಗಾಡಿ ಮುಂದೆ ಹೋಗೋದು. ಆಮೇಲೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನು ಯಾವಾಗಲೂ ಆಶ್ಚರ್ಯ ಪಡ್ತಾ ಇದ್ದೀನಿ, ನನ್ನ ದೇವರಿಗೆ ಎಷ್ಟು ದೊಡ್ಡ ದೇವರ ವಾಕ್ಯ ಬರೆಯಲ್ಪಡ್ತಾ ಇದೆ. ಯೆಹೋವನ ಕೈ ರಕ್ಷಿಸಲಾರದಂಥ ಮೋಟು ಕೈ ಅಲ್ಲ. ಹೌದು, ದಾನಿಯೇಲನು ನನ್ನ ಎಂಥ ಭಕ್ತ. ದಿನಕ್ಕೆ 3 ಬಾರಿ ದೇವರನ್ನ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದಂಥ ಅವನನ್ನ ಸಿಂಹದ ಗವಿಯೊಳಗಡೆ ಆಗ್ತಾ ಇದೆ ಅಂತ ದೇವರಿಗೆ ನ್ಯೂಸ್ ಬಂದಾಗ ಒಂದೇ ಒಂದು ಈ ಯೋಸೇಫನನ್ನ ಅರಮನೆ ಒಳಗಡೆ ಕರ್ಕೊಂಬರ್ಲಿಕ್ಕೆ ಐಗುಪ್ತನ ಕನಸಿನಲ್ಲಿ ಮಾತನಾಡಿದಂಥ ರೀತಿಯಲ್ಲಿ, ಆ ಫರೋಹನನ್ನ ಕನಸಿನಲ್ಲಿ ಮಾತನಾಡಿದಂಥ ರೀತಿಯಲ್ಲಿ ಇವನ ಜೊತೆ ಮಾತನಾಡಿ ಹೇಗಾದ್ರೂ ಬಿಡಿಸ್ತಾರೆ ಎಂಬುದಾಗಿ ಅದನ್ನು ಓದಬೇಕಾದ್ರೆ, ನಾನು ಧ್ಯಾನ ಮಾಡಬೇಕಾದ್ರೆ ನನಗೊಂದು ವಿಚಾರ ಅರ್ಥ ಆಯ್ತು. ಕೆಲವೊಂದು ನನ್ನ ದೇವರ ಅನುಮತಿ ಯಾಕೆ ಮಾಡ್ತಾನೆ ಗೊತ್ತಾ? ಕೆಲವೊಂದು ಕಷ್ಟಗಳನ್ನ ಪ್ರಾರ್ಥನೆ ಮಾಡೋರಿಗೆ ಯಾಕೆ ಅನುಮತಿ ಮಾಡ್ತಾನೆ ಗೊತ್ತಾ? ಕೆಲವೊಂದು ವೇದನೆಗಳನ್ನ ಸೇವಕರಿಗೆ ಯಾಕೆ ಅನುಮತಿ ಮಾಡ್ತಾನೆ ಗೊತ್ತಾ? ಅವರಿಗೆ ಬಿಲ್ಡಪ್ ಕೊಡಲಿಕ್ಕೆ. ಅರ್ಥ ಆದವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಕಡೆ ವಿರೋಧಿ ನಿನ್ನ ಹೆಸರನ್ನು ಹಾಳು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನನ್ನ ದೇವರು ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ತರಲಿಕ್ಕೆ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ಒಂದು ಕಡೆ ನಿನ್ನನ್ನು ಬೀಳಿಸಲಿಕ್ಕೆ ವಿರೋಧಿ ಟ್ರೈ ಮಾಡ್ತಿದ್ರೆ, ಇನ್ನೊಂದು ಕಡೆ ದೇವರು ನಿನ್ನನ್ನು ಮೇಲೆತ್ತುತ್ತಾನೆ. ಹಲ್ಲೆಲೂಯಾ. ನಿನ್ನ ಕಷ್ಟಗಳನ್ನು ನೆನೆಸಿ ನೀನು ದೇವರಿಗೆ ಸ್ತೋತ್ರ ಹೇಳು. ಕಾರಣ ಅದನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿಯನ್ನು ದೇವರು ನಿನ್ನಲ್ಲೇ ಕಂಡಿರೋದು. ಓ ಕಮಾನ್ ಚರ್ಚ್, ಹಲ್ಲೆಲೂಯಾ. ಇಲ್ಲೊಬ್ಬ ವ್ಯಕ್ತಿ ಇದ್ದಾಳೆ, ಅವಳ ಹೆಸರನ್ನ ಸತ್ಯವೇದದಲ್ಲಿ ಬರ್ತಿಲ್ಲ. ಆದ್ರೆ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಅವಳು ನರಳುತ್ತಾ ಇದ್ದಾಳೆ, ಬಳಲ್ತಾ ಇದ್ದಾಳೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಂದಲ್ಲ ಎರಡಲ್ಲ, 12 ವರ್ಷದ ರಕ್ತ ಕುಸುಮ ಆ ಒಂದು ರೋಗದಿಂದ ನರಳುತ್ತಾ ಇದ್ದಾಳೆ. ವಾಕ್ಯ ಬರೆಯಲ್ಪಡ್ತಾ ಇದೆ, ಅವಳು ವೈದ್ಯರ ಬಳಿ ಅವಳು ಹೋದಾಗೆಲ್ಲ ಕೈಯಲ್ಲಿದ್ದಂಥ ಹಣ ಆಸ್ತಿಯೆಲ್ಲ ಕಳ್ಕೊಂತ ಬರ್ತಾ ಇದ್ದಾಳೆ ಹೊರತು ಅವಳ ರೋಗದಲ್ಲಿ ಯಾವ ಸೌಖ್ಯದ ವ್ಯತ್ಯಾಸ ಉಂಟಾಗಿಲ್ಲ. ಬದಲಿಗೆ ಆ